ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇಂದಿನ ಸಮಾಜದಲ್ಲಿ ದೇವರ ಹೆಸರನ್ನು ಮುಂದಿಟ್ಟು ಕೆಲವು ಅಂಧ ಸ್ವಾಮಿಗಳು ಜನರನ್ನು ಮೋಸಗೊಳಿಸುತ್ತಿರುವುದು ದೊಡ್ಡ ಸಮಸ್ಯೆಯಾಗಿದೆ. ದೇವರ ಮೇಲಿನ ಭಯ, ಭಕ್ತಿಯನ್ನು ದುರುಪಯೋಗ ಮಾಡಿಕೊಂಡು ಪಾಪ ಪುಣ್ಯದ ಹೆಸರಿನಲ್ಲಿ ಜನರಲ್ಲಿ ಭಯ ಹುಟ್ಟಿಸಿ ಹಣ, ಆಸ್ತಿ, ಚಿನ್ನ ಪಡೆದುಕೊಳ್ಳುವುದು. ನಕಲಿ ಅದ್ಭುತಗಳು, ಕೈಚಳಕ, ಅವರು ಮಾಡುವಂತಹ ನಾಟಕದ ಮೂಲಕ ಅದ್ಭುತ ತೋರಿಸಿ ಜನರನ್ನು ಮರಳು ಮಾಡೋದು. ರೋಗ ಪರಿಹಾರದ ವೈದ್ಯಕೀಯ ಚಿಕಿತ್ಸೆ ಬಿಟ್ಟು ಪೂಜೆ ಮಂತ್ರದಿಂದ ಗುಣವಾಗುತ್ತದೆ ಎಂದು ಹೇಳಿ ಜನರ ಜೀವಕ್ಕೆ ಅಪಾಯ ತರುವುದು. ಲೈಂಗಿಕ ಮತ್ತು ಮಾನಸಿಕ ಶೋಷಣೆ, ಆಶ್ರಮ, ಭಕ್ತಿ ಹೆಸರಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ, ರಾಜಕೀಯ ಜೊತೆ ಸಂಬಂಧ. ಇದರ ವಿರುದ್ಧ ಯಾವ ಸರ್ಕಾರ, ಕಾನೂನು ಇವರ ಮೇಲೆ ಯಾವುದೇ ಕ್ರಮ ತಗೊಳ್ಳೋದಿಲ್ಲ. ಕಾರಣ ದೇವರ ಹೆಸರಿನಲ್ಲಿ ಮೋಸ ಮಾಡುವವರನ್ನು ನಂಬುವವರು. ಆದರೆ ಅವರ ವಿರುದ್ಧ ಏನಾದರೂ ಮಾತನಾಡಿದಾಗ ಮಾತ್ರ ಜನರು ಕೇಕೆ ಹೊಡೆದು ಬರುವರು. ನಮ್ಮವರು, ನಮ್ಮ ದೇವರು, ನಮ್ಮ ಧರ್ಮ ಎಂದು. ನಂತರ ದೇವರ ಹೆಸರಿನಲ್ಲಿ ರಾಜಕಾರಣಿಗಳು ಇದರ ಮಧ್ಯ ಬರುತ್ತಾರೆ. ಅವರು ಅವರ ರಾಜಕೀಯವನ್ನು ಇದರ ಮಧ್ಯದಲ್ಲಿ ತಂದು ಧರ್ಮ, ಜಾತಿ, ಇನ್ನಿತರ ವಿಷಯಗಳು ಜನಗಳಲ್ಲಿ ತುಂಬಿ ಅವರ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಾರೆ. ಮತ್ತೆ ಹಣದಿಂದ ರಾಜಕಾರಣಿಗಳ ಬೆಂಬಲ ಪಡೆದು ಕಾನೂನಿನಿಂದ ತಪ್ಪಿಸಿಕೊಳ್ಳುವುದು. ಸಾಮಾಜಿಕ ವಿಭಜನೆ, ಧರ್ಮ, ಜಾತಿ ಹೆಸರಿನಲ್ಲಿ ದ್ವೇಷ ಬಿತ್ತುವುದು. ದೇವರ ನಿಜವಾದ ಉಪದೇಶ ಮಾನವೀಯತೆ, ಸತ್ಯ, ಶಾಂತಿ, ನೆಮ್ಮದಿ. ಅದನ್ನು ಬಿಟ್ಟು ದೇವರ ಹೆಸರಿನಲ್ಲಿ ನಡೆಯುವ ವ್ಯಾಪಾರ ಮತ್ತು ಮೋಸವನ್ನು ಗುರುತಿಸಿ ಪ್ರಶ್ನಿಸುವ ಜಾಗೃತಿ ಜನರಲ್ಲಿ ಬರಬೇಕಾಗಿದೆ. ನೀವು ಬೇಕೆಂದರೆ ಇದನ್ನೇ ಎಲ್ಲರೂ ಮುಂದೆ ಹೇಳಿದರೆ ನೀವು ಧರ್ಮದ ವಿರುದ್ಧ ಮಾತನಾಡುತ್ತಿರುವಿರಿ, ದೇವರನ್ನು ದೂರುತ್ತಿರುವಿರಿ ಎಂದು ನಮ್ಮ ಮೇಲೆ ಆರೋಪ ಮಾಡುತ್ತಾರೆ. ಇದು ದೇವರ ಹೆಸರಿನಲ್ಲಿ ನಡೆಯುವ ಮೋಸವನ್ನು ಬಿಚ್ಚಿಡುವ ಅಥವಾ ಮಾತನಾಡುವುದು ಈಸಿ. ಆದರೆ ಇವರ ಬಗ್ಗೆ ಮಾತನಾಡಿದಾಗ ಯಾರೂ ಕೂಡ ತಲೆಗೆ ಹಾಕ್ಕೊಳ್ಳುವುದಿಲ್ಲ. ಭಕ್ತಿ ಎಲ್ಲಾ ದೇವರುಗಳ ಮೇಲೆ ಇರಬೇಕು, ಆದರೆ ಅಂಧಭಕ್ತಿ ಇರುವಂತಹ ಜನರ ಮೇಲೆ ಇರಬಾರದು. ದೇವರ ಗುಡಿಯಲ್ಲಿ ಶಾಂತಿ ಸಿಗುತ್ತದೆ. ದೇವಸ್ಥಾನಗಳಿಗೆ ಹೋಗಿ, ಮನೆಯಲ್ಲಿ ದೇವರ ಪೂಜೆ ಮಾಡಿ, ನಿಮ್ಮ ಊರಿನಲ್ಲಿ ಜಾತ್ರೆಗಳನ್ನು ಮಾಡಿ, ಮನಸ್ಸಿನ ನೆಮ್ಮದಿಗಾಗಿ ದೇವರ ಧ್ಯಾನಗಳನ್ನು ಮಾಡಿ. ಆದರೆ ದೇವರ ಹೆಸರಿನಲ್ಲಿ ಮೋಸ ಮಾಡಿ ಸಿಗರೇಟು, ಗಾಂಜಾ, ಸುಳ್ಳು, ಆಸ್ಪತ್ರೆ ಬೇಡ ಇಲ್ಲೇ ಬನ್ನಿ, ಪೂಜೆ, ಮಂತ್ರತಂತ್ರ, ನಿಮ್ಮ ಸಾಲ, ನಿಮ್ಮ ಕಷ್ಟ ಎಲ್ಲದರಿಂದಲೂ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ನಾನು ಪರಿಹಾರ ಮಾಡುತ್ತೇನೆ ಎಂದು ಹೇಳುವವರನ್ನು ಹೆಂಗ್ ನಂಬುತ್ತೀರಾ ನೀವು? ನಮ್ಮ ಜನ ಯಾಕಿಂಗಾದ್ರೂ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಊರು, ಸ್ವಾಮಿಪುರ ಎಂಬ ಊರಿನಲ್ಲಿ ಪ್ರತಿದಿನವೂ ದೇವಾಲಯದ ಗಂಟೆ ಮೊಳಗುತ್ತಿದ್ದಂತೆ ಜನರ ಹೃದಯ ಭಕ್ತಿಯಿಂದ ತುಂಬುತ್ತಿತ್ತು. ಆ ಊರಿಗೆ ಇತ್ತೀಚೆಗೆ ಒಬ್ಬ ಅಂಧ ಸ್ವಾಮಿ ಬಂದಿದ್ದ. ಕೇಸರಿ ವಸ್ತ್ರ, ದೊಡ್ಡ ತಿಲಕ, ಮೃದು ನಗು ನೋಡಿದ ಕೂಡಲೇ ಜನರಿಗೆ ಇವರು ದೇವರೇ ಕಳುಹಿಸಿದವರೇನೋ ಅನ್ನಿಸುತ್ತಿತ್ತು. ಸ್ವಾಮಿ ಹೇಳುತ್ತಿದ್ದನು, ನಾನೇ ದೇವರು, ನಾನೇ ಎಲ್ಲ, ನಾನು ನಿಮ್ಮ ಕಷ್ಟಗಳನ್ನು ನಿವಾರಿಸಬಲ್ಲೆ. ಮೊದಲು ಜನ ನಂಬಿಲಿಲ್ಲ. ಆದರೆ ಒಂದು ದಿನ ಅಂಗಡಿಯವನ ಮಗನಿಗೆ ಜ್ವರ. 3 ದಿನಗಳ ನಂತರ ಅಂಗಡಿಯವನ ಮಗನಿಗೆ ಜ್ವರ ಕಮ್ಮಿಯಾಯಿತು. ಸ್ವಾಮಿ ಪೂಜೆ ಮಾಡಿದ ನಂತರ ಇಳಿದಿತ್ತೆಂದು ಹೇಳಿಕೊಂಡರು. ಮತ್ತೊಂದು ದಿನ ಸಾಲದಲ್ಲಿದ್ದ ರೈತನಿಗೆ ಸರ್ಕಾರದಿಂದ ಸಾಲದ ತಾತ್ಕಾಲಿಕ ಪರಿಹಾರ ಸಿಕ್ಕಿತು. ಇವೆಲ್ಲವೂ ಸ್ವಾಮಿಯ ಅದ್ಭುತ ಎಂದು ಪ್ರಚಾರವಾಯಿತು. ಇವರು ಎಲ್ಲಿ ಹೋದರೂ ಕೈ ಮುಗಿಯುವುದು, ಕಾಲಿಗೆ ಬೀಳುವುದು, ಅವರ ಕಾಲು ತೊಳೆದ ನೀರನ್ನು ಕುಡಿಯುವುದು ಮಾಡುತ್ತಿದ್ದರು. ಇದನ್ನು ನೋಡಿದ ಬೇರೆ ಜನರು ತಮ್ಮ ದುಡ್ಡು, ಚಿನ್ನ, ಭೂಮಿಗಳನ್ನು ದೇವರ ಹೆಸರಿನಲ್ಲಿ ಸ್ವಾಮಿಗೆ ಕೊಟ್ಟರು. ದೇವರಿಗೆ ಕೊಟ್ಟರೆ ದ್ವಿಗುಣವಾಗಿ ಬರುತ್ತದೆ ಅನ್ನುವ ಮಾತು ಊರಿನ ನಂಬಿಕೆಯಾಗಿ ಬಿಟ್ಟಿತು. ಒಂದು ದಿನ ಶಾಲಾ ಶಿಕ್ಷಕಿ ಮಾಯಾ ಪ್ರಶ್ನೆ ಕೇಳಿದಳು, ಸ್ವಾಮೀಜಿ, ದೇವರು ಎಲ್ಲರಲ್ಲಿದ್ದಾನೆ ಅಂದರೆ ಮಧ್ಯ ನೀವೇಕೆ? ಸ್ವಾಮಿ ನಗುತ್ತಾ ಹೇಳಿದ, ನಂಬಿಕೆ ಇಲ್ಲದವರೇ ಹೀಗೆ ಪ್ರಶ್ನೆ ಮಾಡ್ತಾರೆ. ಆದರೆ ಶಿಕ್ಷಕಿ ಮಾಯಾಗೆ ಸಂಶಯ ಹೆಚ್ಚಾಯಿತು. ಒಂದು ದಿನ ರಾತ್ರಿ ಆಶ್ರಮದ ಹಿಂದೆ ಬೆಳಕು ಕಂಡಳು. ನೋಡಿದರೆ ಸ್ವಾಮಿ ಹಣ ಎಣಿಸುತ್ತಿದ್ದ. ಅದ್ಭುತಗಳೆಲ್ಲವೂ ನಾಟಕ. ಜನರ ನೋವನ್ನೇ ವ್ಯಾಪಾರ ಮಾಡಿಕೊಂಡಿದ್ದ ಆ ಸ್ವಾಮೀಜಿ. ಅದನ್ನು ನಮ್ಮ ಜನರಿಗೆ ಹೇಳಿದಾಗ ಮೊದಲಿಗೆ ಯಾರೂ ನಂಬಿಲಿಲ್ಲ. ಸ್ವಾಮಿಯನ್ನು ಪ್ರಶ್ನಿಸೋದು ಪಾಪ, ಅವರು ದೇವರು, ಅವರಿಂದ ನಮಗೆ ಒಳ್ಳೆಯದಾಗಿದೆ ಅಂದರು. ಆದರೆ ಕಾಲ ಬಂದಿತು. ಸ್ವಾಮಿಯ ಮೋಸ ಬಯಲಾಯಿತು. ಜನರು ಅರಿತುಕೊಂಡರು, ದೇವರು ಮೋಸಗಾರನಲ್ಲ, ದೇವರ ಹೆಸರಿನಲ್ಲಿ ಮೋಸ ಮಾಡುವವನೇ ಅಪರಾಧಿ ಎಂದು. ಆದರೆ ನಮ್ಮ ಜನ ಇಲ್ಲಿಗೆ ಬಿಡಲಿಲ್ಲ. ಮತ್ತೆ ಅದೇ ರೀತಿ, ಅದೇ ರಾಗ, ಅದೇ ತಾಳ ಎನ್ನುವ ರೀತಿ ಮತ್ತೆ ಮತ್ತೆ ಬರುವಂತಹ ಹೊಸ ಹೊಸ ಅಂಧಸ್ವಾಮಿಗಳನ್ನು ಮತ್ತೆ ಅದೇ ರೀತಿ ನಂಬಲು ಪ್ರಾರಂಭಿಸಿದರು. ದೇವರನ್ನು ನಂಬು, ಆದರೆ ದೇವರ ಹೆಸರಿನಲ್ಲಿ ಮೋಸ ಮಾಡಿ ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಪೂಜೆ ಮಾಡಿ ಜನರನ್ನು ಮೋಸ ಮಾಡುತ್ತಾ ಮಾತನಾಡುವ ಈಗಿನ ಸ್ವಾಮಿಗಳನ್ನು ನಂಬಬೇಡ. ಧರ್ಮವನ್ನು ಕಾಪಾಡಿ ಧರ್ಮದ ಅಪಪ್ರಚಾರ ಮಾಡುವವರನ್ನಲ್ಲ. ಧರ್ಮೋ ರಕ್ಷತಿ ರಕ್ಷಿತಃ.